ವಿಘ್ನ ವಿನಾಶಕನಿಗೆ ವಿಘ್ನ ಬಂತು. ಅಥಣಿ ಪಟ್ಟಣದ ಪುರಸಭೆ ಅಧಿಕಾರಿಗಳು ಅಥಣಿ ಪಟ್ಟಣಕ್ಕೆ ವಿಘ್ನವನ್ನ ತಂದು ಇಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಎಲ್ಲ ಧರ್ಮಗಳು ಭಗವದ್ಗೀತೆಯ ಆಧಾರದ ಮೇಲೆ ನಡೆಯುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ದೇವರು ಎಂದರೆ ಸಾಕು, ಮೊದಲು ನೆನಪಾಗುವುದು ಅಷ್ಟವಿನಾಯಕ ಗಣಪತಿ. ನಮ್ಮ ದೇಶದ ಆಚರಣೆ ಮತ್ತು ಭಕ್ತಿಯಿಂದ ಪೂಜಿಸಲ್ಪಡುವ ಗಣೇಶನನ್ನು ಅಥಣಿ ತಾಲೂಕಿನ ಅಥಣಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಮತ್ತು ಶಿವಯೋಗಿ ಸರ್ಕಲ್ ಮಧ್ಯಭಾಗದಲ್ಲಿರುವ ಕರ್ನಾಟಕ ರಾಜ್ಯದ ಅನುದಾನವನ್ನು ಪಡೆದುಕೊಂಡು ಅಥಣಿ ಪುರಸಭೆ ವತಿಯಿಂದ ಗಣೇಶನ ವಿಸರ್ಜನೆ ಸಲುವಾಗಿ ನಿರ್ಮಿಸಿದ ಬಾವಿ ದಿಕ್ಕು ದೆಸೆ ಇಲ್ಲದಂತಾಗಿದೆ. ಅಥಣಿ ಎಂದರೆ ಇದೊಂದು ಪುಣ್ಯ ಕ್ಷೇತ್ರ. ಇತ್ತೀಚಿನ ಸಮಯದಲ್ಲಿ ಸಾರ್ವಜನಿಕರು ಪುರಸಭೆಯ ಬಾವಿಯಲ್ಲಿ ನೋಡಿದಾಗ, ಓ ದೇವರೇ, ಇದು ಎಂತಹ ಗೋಳು! ನಾವು ಯಾವುದೋ ಸಮಯದಲ್ಲಿ ಕಲ್ಯಾಣ ಕೆಲಸ ಮಾಡುವಾಗ ನಮಗೆ ಬರುವ ಮೊದಲನೇ ಹೆಸರು ಗಣೇಶ. ಆದರೆ ಆತನಿಗೆ ವಿಘ್ನ ತಂದು ತಟ್ಟಿಕೊಂಡಿದೆ ಅಲ್ವಾ? ಹಾಗಾದರೆ ಮಾನವ ದೇವರು ಇದ್ದಾನೋ ಇಲ್ಲವೋ? ಹಾಗಾದರೆ ಒಂದು ಬಾರಿ ಇದನ್ನೆಲ್ಲ ನೋಡಿದಾಗ ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ಆಲೋಚನೆ ಬರುತ್ತದೆ. ಈ ಪುಣ್ಯ ಕ್ಷೇತ್ರದ ಜನರನ್ನು ತಪ್ಪು ದಾರಿಯಲ್ಲಿ ಪುರಸಭೆ ಅಧಿಕಾರಿಗಳು ತೋರಿಸಲ್ಕೊಟ್ಟಂತೆ ಇರುತ್ತದೆ. ಈ ಅಧಿಕಾರಿಗಳು ಇವರು ಮಾಡಿದ ಪಾಪಕ್ಕೆ ಯಾರು ಹೊಣೆಗಾರರು? ಬರುವ ಸಮಯದಲ್ಲಿ ಗಣೇಶ ಚತುರ್ಥಿಯನ್ನು ಹೇಗೆ ಆಚರಣೆ ಮಾಡಿಕೊಳ್ಳೋದು? ಈ ಆಚರಣೆಯ ಸಮಯದಲ್ಲಿ ತಾಲೂಕಿನ ಅಧಿಕಾರಿಗಳಿಗೆ ಪಾಠ ಕಲಿಸುತ್ತಾರೆ. ದೇವರು ಎನ್ನುವುದು ಒಂದು ನಂಬಿಕೆ. ಇದಕ್ಕೆ ಯಾವ ಜಾತಿ ಧರ್ಮ ಕೂಡ ಇರುವುದಿಲ್ಲ. ಈ ಧರ್ಮಕ್ಕೂ ಕೂಡ ಕಪ್ಪು ಚುಕ್ಕೆ ತಂದವರಾಗಿ ಮಾಡಿದ್ದಾರೆ. ನಿಮಗೆ ಇನ್ನು ಮುಂದೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಮಾಡಿದ ಪಾಪವನ್ನ ಬೇಗನೆ ಸುಧಾರಿಸಿಕೊಳ್ಳಿ. ಇಲ್ಲವಾದ್ರೆ ಇದಕ್ಕೆ ತಕ್ಕ ಶಾಸ್ತಿ ಬರುವ ಸಮಯದಲ್ಲಿ ಅನುಭವಿಸಬೇಕಾಗುತ್ತದೆ ಎಂದು ಸಾರ್ವಜನಿಕರ ಕಿವಿಮಾತು. ಸಂಪಾದಕರು ಮಹೇಂದ್ರ ಎನ್ ರಾಜಂಗಳೆ. ಹಂಗೆ ಮಾಡ್ಕೋದಿಲ್ಲ.